ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 33ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಂದಿದ್ದೀನಿ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ, 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು, ಅದನ್ನು ಸಹಿತ ನೋಡಿ. 9ನೇ ತರಗತಿಗೆ ಹಿಂದಿಯಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಸೊ ನಿಮ್ಮ ಪಠ್ಯಪುಸ್ತಕದ SS ಸೈನ್ಸ್ ಮತ್ತು ಹಿಂದಿ ಈ ಪಾಠದಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ವಿಡಿಯೋಗಳೇನಿದ್ದಾವೆ ಒಂದ್ಸರಿ ಪ್ಲೇ ಲಿಸ್ಟ್ ಇದ್ದಾವೆ, ಪ್ಲೇ ಲಿಸ್ಟ್ಗೆ ಹೋಗಿ ಭೇಟಿ ನೀಡಿದ್ದೆ ಆದರೆ ತಮಗೆ ಗೊತ್ತಾಗುತ್ತೆ. ಸೊ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಇದ್ದಾವೆ. ವಿಡಿಯೋಗಳನ್ನು ಲೈಕ್ ಮಾಡಬೇಕು. ನಿಮ್ಮ ಶಾಲೆ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಅಲ್ಲಿ ಇವುಗಳನ್ನು ಶೇರ್ಗಳನ್ನು ಮಾಡಿ ಅಂತ ಹೇಳ್ತಾ ಉತ್ತರ ನೋಡ್ಕೊಂಡು ಬರೋಣ. 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆ 33ರಲ್ಲಿರ್ತಕ್ಕಂಥ ಚಟುವಟಿಕೆಗಳಿಗೆ ಉತ್ತರಗಳನ್ನು. ಚಟುವಟಿಕೆ 1 ಗುಂಪು ಮಾಡಿ ಚರ್ಚಿಸೋಣ ಅಂತ ಇದೆ. ಸೊ ಡೈರೆಕ್ಟ್ ಆಗಿ ಉತ್ತರಕ್ಕೇನೆ ಬರೋಣ. ನಮ್ಮ ಚರ್ಚಾ ವಿಷಯ ಅಂತ ಇದೆ, ಅಲ್ಲಿ ಉತ್ತರ ಬರೀತಕ್ಕಂಥದ್ದು ಸಂಸದೀಯ ಸರ್ಕಾರ ಪದ್ಧತಿ. ನಮ್ಮ ವಿಷಯದ ಪ್ರಮುಖ ಅಂಶ ಅಂತ ಇದೆ, ಅಲ್ಲಿ ಸಂಸತ್ತು, ಇದರ ಅರ್ಥ, ರಚನೆ, ಅಂಗಗಳು, ಅಧಿಕಾರ ಮತ್ತು ಕಾರ್ಯಗಳ ಕುರಿತು ಚರ್ಚೆ ಅಂತ ಬರಿಬೇಕಿತ್ತು. ಮುಂದೆ ನಮಗೆ ಅರ್ಥವಾದ ವಿಷಯ ಅಂತ ಇದೆ, ಅಲ್ಲಿ ಸಂಸತ್ತಿನ ಅರ್ಥ, ಅಂಗಗಳು, ರಚನೆ ವಿಧಾನ, ಅದರ ಅಧಿಕಾರ ಮತ್ತು ಕಾರ್ಯಗಳ ಕುರಿತು ಸಂಪೂರ್ಣವಾಗಿ ಮನಗಾಣಿದೆವು ಅಂತ ಅಲ್ಲಿ ಉತ್ತರವನ್ನು ಬರಿಬೇಕಿತ್ತು. ನೆಕ್ಸ್ಟ್, ಬೇರೆ ಗುಂಪಿನ ಸ್ನೇಹಿತರು ನಮ್ಮ ವಿಷಯದ ಬಗ್ಗೆ ಹೇಳಿದ್ದೇನು ಅಂತ ಇದೆ. ಅಲ್ಲಿ ಸರ್ಕಾರದ ಅಂಗಗಳು, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಅದರ ಅಧಿಕಾರ ಕಾರ್ಯಗಳ ಕುರಿತು ವಿಷಯ ಅಂತ ನೀವೇನು ಮಾಡಬೇಕಪ್ಪ ಬರಿಬೇಕಿತ್ತು. ಮುಂದೆ ಶಿಕ್ಷಕರು, ಪುಸ್ತಕಗಳು, ಅಂತರ್ಜಾಲದಿಂದ ಲಭ್ಯವಿರುವ ಹೆಚ್ಚಿನ ಮಾಹಿತಿ ಅಂತ ಇದೆ. ಅಲ್ಲಿ ಪುಸ್ತಕದಲ್ಲಿನ ಪಾಠದ ವಿವರಣೆ, ಸಂವೇದದಲ್ಲಿ ಬರ್ತಕ್ಕಂಥ ಪಾಠದ ವಿವರಣೆಯನ್ನು ಕೇಳಿ ತಿಳಿದುಕೊಳ್ಳೋದು ಅಂತ ಬರೀಬೇಕಿತ್ತು. ಇನ್ನು ಚಟುವಟಿಕೆ 2ಕ್ಕೆ ಹೋಗೋಣ. ಅಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂದು ನಾಟಕ ಮಾಡಲಿಕ್ಕೆ ಹೇಳಿದ್ದಾರೆ. ಸಂಸದೀಯ ಸರ್ಕಾರ ಪದ್ಧತಿ. ಎಸ್, ಸೊ ಅಲ್ಲಿ ಸಂಸತ್ತು, ಓಕೆ, ಮೇಲ್ಮನೆ, ಕೆಳಮನೆ, ಸಂಸತ್ತಿನಲ್ಲಿರ್ತಕ್ಕಂಥ ಲೋಕಸಭೆಯ ಒಂದು ಕಲಾಪಗಳಾಗಿರ್ಬೋದು, ಓಕೆ, ಈ ತರನಾಗಿರ್ತಕ್ಕಂಥ ಒಂದು ಪಾತ್ರ ಮತ್ತು ವಿಷಯವನ್ನು ಇರ್ತಕ್ಕಂಥ ಒಂದು ಅನಕಾಗಿರ್ತಕ್ಕಂಥ ಸಂಸತ್ತನ್ನು ಸಹಿತ ಮಾಡ್ಬೋದು, ಅಥವಾ ಇವುಗಳ ಬಗ್ಗೆ ಪಾತ್ರಗಳನ್ನು ಹಂಚಿಕೊಂಡು ಸಂಭಾಷಣೆಗಳನ್ನು ನೋಡಿ. ಸೊ ಈ ಸಂಭಾಷಣೆಗಳ ಕುರಿತಾಗಿ ಒಂದು ಕಿರು ನಾಟಕ 5ರಿಂದ 10 ನಿಮಿಷದಲ್ಲಿ ಸೊ ತುಂಬ ಇಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ನಾಟಕವನ್ನು ಸಹಿತ ನೀವೇನು ಮಾಡ್ಬೋದು, ತರಗತಿ ಕೋಣೆಯಲ್ಲಿ ಪ್ರದರ್ಶನವನ್ನು ಮಾಡ್ಬೋದು. ಸೊ ಮುಂದೆ ಹೋಗೋಣ. ಚಟುವಟಿಕೆ 3ಕ್ಕೆ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತ ಕೊಟ್ಟು ಸೊ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಇತ್ತು, ಸಂಸತ್ತು ಅಂದರೆ ಏನು? ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಂತ ಕರಿತೀವಿ, ಇದು ಇತ್ತು, ಅದರ ಉತ್ತರ. 2ನೇ ಪ್ರಶ್ನೆ ಇತ್ತು, ಭಾರತ ಯಾವ ಮಾದರಿಯ ಸರ್ಕಾರವನ್ನು ಹೊಂದಿದೆ? ಭಾರತ ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದೆ. ಪ್ರಶ್ನೆ 3, ಸಂಸತ್ತಿನ ಮೇಲ್ಮನೆ ಮತ್ತು ಕೆಳಮನೆ ಯಾವುದು? ಸಂಸತ್ತಿನ ಮೇಲ್ಮನೆಯನ್ನ ರಾಜ್ಯಸಭೆ ಅಂತ ಕರೆದ್ರೆ ಕೆಳಮನೆಯನ್ನ ಲೋಕಸಭೆ ಅಂತ ಕರೀತಾರೆ. ರಾಜ್ಯಸಭೆ ಮೇಲ್ಮನೆ, ಲೋಕಸಭೆ ಕೆಳಮನೆ. ರಾಜ್ಯಸಭೆಯ ರಚನೆಯನ್ನ ವಿವರಿಸಿರಿ ಅಂತ ಪ್ರಶ್ನೆ ಇತ್ತು. ಉತ್ತರ ಏನು ಬರಿಬೇಕಂದ್ರೆ, ರಾಜ್ಯಸಭಾ ಸದಸ್ಯರ ಸಂಖ್ಯೆ 250 ಇರ್ತದ. ಈ 250 ಸದಸ್ಯರಲ್ಲಿ 238 ಜನ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಆಗ್ತಾರೆ. 250ರಲ್ಲಿ 238 ಕಳೆದ್ರೆ ನಮಗೆ 12 ಸಿಗ್ತದ. ಈ 12 ಸದಸ್ಯರು ಏನು ಮಾಡ್ತಾರಪ್ಪ ಅಂದ್ರೆ, ರಾಷ್ಟ್ರಪತಿಯವರು ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರನ್ನ ನೇಮಕವನ್ನ ಮಾಡ್ತಾರೆ. ಅದು ಕಲೆ, ವಿಜ್ಞಾನ, ಕ್ರೀಡೆ, ಶಿಕ್ಷಣ, ಸಮಾಜ ಸೇವೆ. ಈ ಕ್ಷೇತ್ರಗಳಲ್ಲಿರ್ತಕ್ಕಂಥ ಗಣನೀಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರನ್ನ 12 ಜನರನ್ನ ರಾಷ್ಟ್ರಪತಿಯವರು ನಾಮಕರಣವನ್ನು ನಾಮಿನೇಟನ್ನು ಮಾಡ್ತಾರೆ. ಇದಿತ್ತು ರಾಜ್ಯಸಭೆಯ ರಚನೆಯ ವಿಧಾನ. ಮುಂದಿನ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಅರ್ಹತೆಗಳನ್ನು ಬರೆಯಿರಿ. ಸೊ ರಾಜ್ಯಸಭೆಯ ಸದಸ್ಯರ ಅರ್ಹತೆಗಳನ್ನು ನೋಡಿದಾಗ ಫಸ್ಟ್ ಏನು ಬರಿಬಹುದು ಅಂತಂದರೆ, ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 30 ವರ್ಷ ವಯೋಮಿತಿ ಹೊಂದಿರಬೇಕು, ನ್ಯಾಯಾಂಗ ಶಿಕ್ಷೆಗೆ ಒಳಗಾಗಿರಬಾರದು,
ಮತಿಭ್ರಮಣೆ ಉಳ್ಳವರಾಗಿರಬಾರದು. ಸಂಸತ್ತು ಕಾಲ ಕಾಲಕ್ಕೆ ನಿಗದಿಪಡಿಸುವ ಅರ್ಹತೆಯನ್ನು ಹೊಂದಿರಬೇಕು ಅನ್ನೋದು ರಾಜ್ಯಸಭೆಯ ಸದಸ್ಯರ ಅರ್ಹತೆಗಳು ಆಗಿದ್ದವು. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಟುವಟಿಕೆ 4ಕ್ಕೆ ಅಲ್ಲಿ ಫಸ್ಟ್ ಕ್ವಶನ್ ಕೇಳಿದರೆ, ಲೋಕಸಭೆಯನ್ನ ಜನತಾ ಸದನ ಅಂತ ಕರೀಲಿಕ್ಕೆ ಕಾರಣ ಏನು? ಈಗಾಗಲೇ ತಮಗೆ ಗೊತ್ತೇ ಇದೆ, ಲೋಕಸಭೆಯನ್ನ ಕೆಳಮನೆ ಅಂತ ಕರೀತಾರೆ, ಸೊ ಜನತಾ ಸದನ ಅಂತಲೂ ಕೂಡ ಕರೀತಾರೆ. ಉತ್ತರ, ಲೋಕಸಭಾ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಆ ಕಾರಣಕ್ಕಾಗಿ ಈ ಲೋಕಸಭೆಯ ಸದಸ್ಯರನ್ನ ಜನತಾ ಸದನ ಅಥವಾ ಲೋಕಸಭೆಗೆ ಜನತಾ ಸದನ ಅಂತ ಕರೀತಾರೆ. ಜನರೇ ಸೇರಿರ್ತಕ್ಕಂಥ ಒಂದು ಸಭೆ ಅದು ಜನತಾ ಸದನ. ಮುಂದಿನ ಪ್ರಶ್ನೆ, ಲೋಕಸಭೆ ಹೇಗೆ ರಚನೆ ಆಗ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಬರೀತಕ್ಕಂಥದ್ದು ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆ 545 ಇರ್ತದೆ. 543 ಸದಸ್ಯರು 5 ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯ ಮೂಲಕ 18 ವರ್ಷದ ಮೀರಿದ ಮತದಾರ ಬಾಂಧವರಿಂದ ಆಯ್ಕೆಯಾಗ್ತಾರೆ. ಈ 545ರಲ್ಲಿ 543 ಕಳೆದ್ರೆ 2 ಸಿಗ್ತದೆ. ಆ 2 ಸದಸ್ಯರು ಏನಿದಾರಲ್ಲ ಅವರು ಆಂಗ್ಲೋ ಇಂಡಿಯನ್ ಸದಸ್ಯರಾಗಿರ್ತಾರೆ. ಇವರನ್ನ ರಾಷ್ಟ್ರಪತಿಯವರು ನಾಮಕರಣವನ್ನ ಮಾಡ್ತಾರೆ. ಒಟ್ಟು ಲೋಕಸಭೆಯ ಗಾತ್ರ 545 ಆಗ್ತದೆ. ಮೂರನೇ ಪ್ರಶ್ನೆ, ಲೋಕಸಭಾ ಸದಸ್ಯರ ಅರ್ಹತೆಗಳೇನು? ಸೊ ಯಾವ ತರ ರಾಜ್ಯಸಭೆ ಸದಸ್ಯರ ಅರ್ಹತೆಗಳಿದಾವಲ್ಲ, ಲೋಕಸಭೆಗೂ ಕೂಡ ಅದೇ ತರ ಅರ್ಹತೆಗಳು ಇದಾವೆ. ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 25 ವರ್ಷ ವಯೋಮಿತಿ ಹೊಂದಿರಬೇಕು, ಯಾವುದೇ ಹುದ್ದೆಯಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು, ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು, ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರಬಾರದು. ಸೊ ಒಂದೇ ಒಂದು ಡಿಫ್ರೆಂಟ್, ಲೋಕಸಭಾ ಸದಸ್ಯರಿಗೆ ಕನಿಷ್ಠ ವಯೋಮಿತಿ 25 ಅದ. ಸೊ ರಾಜ್ಯಸಭೆದು ಗೊತ್ತಿರಬಹುದು, ರಾಜ್ಯಸಭೆದು ಎಷ್ಟದ 30 ಇದೆ. ಇವು ಎರಡೇ ಒಂದು ವರ್ಡ್ಸ್ಗಳನ್ನು ತಾವುಗಳು ಚೇಂಜ್ ಮಾಡ್ತಕ್ಕಂಥದ್ದು. ಬಾಕಿ ಎಲ್ಲ ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರ ಅರ್ಹತೆಗಳು ಒಂದೇ ಇದಾವೆ. ಲೋಕಸಭೆಗೆ 25, ರಾಜ್ಯಸಭೆಗೆ 30. ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ವೇಟ್ ಮಾಡಿ. ಹಾಗೂ ಪಾಠಗಳ ಒಂದು ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ತುಂಬಾ ಲೈನಪ್ ಮಾಡಿದ್ದೀವಿ, ಅಪ್ಲೋಡ್ ಮಾಡಿದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಕಡೆ ಪ್ರಶ್ನೆ ಇತ್ತು, ನಿಮ್ಮ ಹಾಗೂ ನಿಮ್ಮ ನೆರೆಹೊರೆಯ ಕ್ಷೇತ್ರಗಳ 2 ಲೋಕಸಭಾ ಸದಸ್ಯರನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ನೀವು ಯಾವ ಕ್ಷೇತ್ರದಲ್ಲಿ ವಾಸಿಸ್ತಾರಲ್ಲ ಆ ಕ್ಷೇತ್ರ ಪ್ರತಿನಿಧಿ ಮಾಡ್ತಕ್ಕಂಥ ಲೋಕಸಭಾ ಸದಸ್ಯರ ಹೆಸರನ್ನು ಬರಿಬೇಕಂತ ಹೇಳಿದರು. ನಾನಿಲ್ಲಿ ಒಂದು 4 ಲೋಕಸಭಾ ಸದಸ್ಯರ ಹೆಸರನ್ನು ಬರೆದಿದ್ದೀನಿ. ಬೆಳಗಾವಿಯಿಂದ ಶ್ರೀಮತಿ ಮಂಗಳಾ ಸುರೇಶ್ ಅಂಗಡಿ, ಚಿಕ್ಕೋಡಿಯಿಂದ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ, ಬೀದರ್ದಿಂದ ಶ್ರೀ ಭಗವಂತ್ ಖೂಬಾ, ಬಿಜಾಪುರದಿಂದ ಶ್ರೀ ರಮೇಶ್ ಜಿಗ್ಜನಿ ಅವರು ಪ್ರಸ್ತುತವಾಗಿ ಲೋಕಸಭಾ ಸದಸ್ಯರಾಗಿದ್ದಾರೆ. ಮುಂದಿನ ಹೆಚ್ಚು ಬೇಕಾಗಿತ್ತಂದ್ರೆ ಎಲೆಕ್ಷನ್ ಕಮಿಷನ್ CO ವೆಬ್ಸೈಟ್ದಿಂದ ತಾವೇನು ಮಾಡ್ಬೋದು, ಹೋಗಿ ಲೋಕಸಭಾ ಸದಸ್ಯರ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳ್ತಾ 9ನೇ ತರಗತಿ ಕಲಿಕಾ ಹಾಳೆ 33ರ ಪ್ರಶ್ನೆಗಳಿಗೆ ಉತ್ತರಗಳನ್ನು